ಟ್ರೇಡ್ ಮಾಡಬಾರ್ದು, ಎಷ್ಟೊಂದ್ ಜನ ಕಲಿಲಾರಂಗೆ ಅಂತ ಎಷ್ಟೊಂದ್ ಜನಕ್ಕೆ ಹೇಳಿರ್ತೀವಿ. ಆದ್ರೂ ಕೂಡ ನೆಕ್ಸ್ಟ್ ಡೇ ಬಂದು ಮತ್ತೆ ಸರ್ ಟ್ರೇಡ್ ಮಾಡಿದೀನಿ, ಲಾಸ್ ಆಗಿದೆ ಅಂತ ಮತ್ತೆ ನನ್ಗೆ ಸ್ಕ್ರೀನ್ ಶಾಟ್ ಅದೇನ್ ಟ್ರೇಡ್ ಆಗಿರುತ್ತಲ್ಲ ಅದನ್ನ ತೋರಿಸ್ತಾರೆ. ಯಾಕಂದ್ರೆ ಇದೇ ತರ ಪ್ರೀವಿಯಸ್ಲಿ ಒಬ್ರು ಬಂದಿದ್ರು, ಏನು ಟ್ರೇಡ್ ಮಾಡಲ್ಲ ಸರ್ ನೀವ್ ಹೇಳೋ ತನಕ ನಾನು ಕಲ್ಸ್ಕೊಡಿ ಅಂತ ಬಂದಿದ್ರು. ಬಟ್ ನಾನು ಅವತ್ತು ಹೇಳ್ದೆ, ನಾನು ಹೇಳೋ ತನಕ ಯಾವ್ದೇ ಕಾರಣಕ್ಕೂ ಕೂಡ ಟ್ರೇಡ್ ಮಾಡಕ್ ಹೋಗ್ಬಿಡಿ ಅಂತ ಹೇಳಿದ್ದೆ. ಬಟ್ ಅವ್ರೇನ್ ಮಾಡಿದ್ರು ಅಂದ್ರೆ ಮತ್ತೆ ನೆಕ್ಸ್ಟ್ ಡೇ ಟ್ರೇಡ್ ಮಾಡ್ಕೊಂಡ್ ಬಂದಿದ್ದಾರೆ, ಸರ್ ಲಾಸ್ ಹೋಗ್ತಾ ಇದೆ, ಹೆಂಗೆ ರಿಕವರಿ ಮಾಡೋದು ಅಂತ ಕೇಳ್ತಾ ಇದೆ. ಅದು ಆನ್ ಎಕ್ಸ್ಪೈರಿ ಡೇ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರಿ ಡೇ. ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರಿ ದಿನ ಏನಾಗುತ್ತೆ ನಿಮ್ಗೆ ಅಂತಂದ್ರೆ ಔಟ್ ಆಫ್ ದ ಮನಿ ಆಪ್ಷನ್ಸ್ ಎಲ್ಲ ಝೀರೋ ಆಗ್ತವೆ. ಯಾವುದೇ ನೀವು ಕಾಲ್ ಆಪ್ಷನ್ ಆದ್ರೂ ತಗೊಳ್ಳಿ, ಪುಟ್ ಆಪ್ಷನ್ ತಗೊಳ್ಳಿ, ಔಟ್ ಆಫ್ ದ ಮನಿ ಎಲ್ಲ ಝೀರೋ ಆಗ್ತವೆ. ನಿಮ್ಗೆ ಇದೆಲ್ಲ ಗೊತ್ತಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಟ್ರೇಡ್ ಮಾಡಕ್ ಹೋಗ್ಬೇಡಿ, ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಬೇಕಿದ್ರೆ ಇಕ್ವಿಟಿಯಲ್ಲಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡ್ ನ ಮಾಡಿ. ಆದ್ರೂ ಕೂಡ ನೀವು ಟ್ರೇಡ್ ಮಾಡ್ತೀನಿ ಅಂತಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಯಾಕಂತಂದ್ರೆ ನಿಮ್ಮ ಕ್ಯಾಪಿಟಲ್ ಇವತ್ತು ಲಾಸ್ ಆಯ್ತು, ಕ್ಯಾಪಿಟಲ್ ಇಲ್ಲ ಅಂತಂದ್ರೆ ನಾಳೆ ಅಪಾರ್ಚುನಿಟಿ ಇರುತ್ತೆ, ನಿಮ್ಗೆ ಟ್ರೇಡ್ ಮಾಡಕ್ಕೆ ಚಾನ್ಸಸ್ ಸಿಗಲ್ಲ. ಯಾಕಂತಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ. ದುಡ್ಡನ್ನ ಮೇನ್ ಇಂಪಾರ್ಟೆಂಟ್ ಸೇಫ್ ಗಾರ್ಡ್ ಮಾಡ್ಕೋಬೇಕು. ಇವತ್ತು ಅಪಾರ್ಚುನಿಟಿ ಬಂದಿಲ್ಲ ಅಂತಂದ್ರೆ ಟ್ರೇಡೇ ಮಾಡಕ್ ಹೋಗ್ಬಿಡಿ. ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಡೇ ನಿಮ್ಗೆ ಅಪಾರ್ಚುನಿಟಿ ಸಿಗುತ್ತೆ, ಅವಾಗ ಮಾತ್ರ ಟ್ರೇಡ್ ಮಾಡಿ. ಕ್ಯಾಪಿಟಲ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಯಾರು ನಿಮ್ಗೆ ಕೊಡೋದಿಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ನೀವು ಕ್ಯಾಪಿಟಲ್ ನ ಸೇಫ್ ಗಾರ್ಡ್ ಮಾಡ್ಕೊಳ್ಳಿ. ಅದೇ ತರ ಅಪಾರ್ಚುನಿಟಿ ಬಂದ್ರೆ ಮಾತ್ರ ಟ್ರೇಡ್ ಮಾಡಿ. ಥ್ಯಾಂಕ್ ಯು.